22 ಜನ ಅರೆಸ್ಟ್ ಮಾಡಿದ್ರು. ಇಲಾಖೆ ಮಣ್ಣು ತಿಂತ ಇತ್ತ ಇದೆಲ್ಲ ಗೊತ್ತಿದ್ದು ಹೆಂಗ್ರಿ ನೀವು ಸುಮ್ನೆ ಇದ್ರಿ? ಪೊಲೀಸ್ ಇಲಾಖೆ ವೈಫಲ್ಯ ಅಂತ ಒಪ್ಕೊಂಡ್ರಿ, ಗೃಹ ಇಲಾಖೆ ಏನ್ ಮಾಡ್ತಾ ಇತ್ತು ಹಂಗಾದ್ರೆ? ಗೃಹ ಇಲಾಖೆ ಅದಕ್ಕೆ ಇವತ್ತು 22 ಜನ ಒಳಗಡೆ ನಿಮ್ಗೆ ಇಷ್ಟೇ ಗೊತ್ತಿರೋದು. ಈ ಇಂಟೆಲಿಜೆನ್ಸ್ ಪ್ರಕಾರನೇ ನಾವು ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರನೇ ಇಂಟೆಲಿಜೆನ್ಸ್ ರಿಪೋರ್ಟ್ ಎಲ್ಲ ಆದ್ಮೇಲೆ ಕೊಡೋದ? ಯಾರು ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದ ನಂತರನೇ ಕೆಲವು ಗಲಾಟೆಗಳನ್ನ ತಡೆದಿದ್ದೇವೆ. ಆದ್ರೆ ಈ ಗುಂಪೇನಿದೆ, ಈ ಗ್ಯಾಂಗ್ ಏನಿದೆ, ಹೌದು ಅದ್ರಲ್ಲಿ ಇರ್ತಕ್ಕಂಥ 40-45% ಬರೀ ಹಿಂದೂಗಳಿದ್ದಾರೆ. ಇದ್ರಲ್ಲಿ ಗಲಾಟೆಗೆ ಅರೆಸ್ಟ್ ಆಗಿರೋದ್ರಲ್ಲಿ 45% ಹಿಂದೂಗಳಿದ್ದಾರೆ. ಅದಂದ್ರೆ ಈ ಬಿಜೆಪಿ ಅವರ ಕುತಂತ್ರದಿಂದ. ಒಂದ್ ನಿಮಿಷ, ಕಲ್ಲೋರ್ದವ್ರನ್ನ ಅರೆಸ್ಟ್ ಮಾಡಿದ್ರಲ್ಲ, ಖಾನ್ ಅಂತ ಹೆಸರುಗಳಿತ್ತ, ಆ ಮೂರ್ತಿ ಬರೇ ಖಾನ್ ಅಂತ ಇದೆ ಅದ್ರಲ್ಲಿ, ಬರೇ ಖಾನ್ ಅಂತ ಇದೆ. ಕೇಳಿ, ಒಂದ್ ನಿಮಿಷ, FIR ಕೊಡ್ಲಿ, FIR ಕಾಪಿ ಬರ್ಲಿ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ಅಲ್ಲಿ ಈ ಗಾಂಪರ ಗುಂಪೇನಿದೆಯಲ್ಲ, ಈ ಗ್ಯಾಂಗ್ ಇದೆಲ್ಲ, ಮಂಡ್ಯದಲ್ಲಿ ಒಂದು ಗ್ಯಾಂಗ್ ಇದೆಲ್ಲ, ಆ ಗ್ಯಾಂಗಿನ ಇದನ್ನ ಹೊರಗಡೆ ತರ್ತೀವಿ ನಾವು. ನೋಡಿ, ಆರಂಭದಲ್ಲಿ ಗಲಾಟೆಗಳಾಯ್ತು ಗಣಪತಿ ಕೂರಿಸುವಾಗ, ಅದ್ಯಾವ್ದು ರಾಗಿಗುಡ್ದಲ್ಲಿ, ನಾಗಮಂಗಲದಲ್ಲಿ. ಆಗಿನ ಕಾಂಗ್ರೆಸ್ ಆಗ್ತಾನೆ ಬಂದಿದೆ, ಸ್ವಲ್ಪ ಸುಧಾರಿಸ್ಕೊಳ್ಳಕ್ಕೆ. ಸರಿ, ಮಂಗಳೂರಲ್ಲಿ ಆಗಿದೆ ಯಾವಾಗ 22ರಲ್ಲಿ ಮಂಗಳೂರು ಆಗಸ್ಟ್ 31, 2020 ಮಂಗಳೂರಲ್ಲಿ ಗಣೇಶ ಮೂರ್ತಿ ಗಲಾಟೆ, ಮೈಸೂರಲ್ಲಿ 2020 ಗಲಾಟೆ, ಈ ಬೆಳಗಾವಿನಲ್ಲಿ ಅಗೈನ್ 2020 ಗಲಾಟೆ, 2020ರಲ್ಲಿ ಗಣೇಶ್ ವಿರುದ್ಧ ಭುಗಿಲದ್ದ ಮಹಾರಾಷ್ಟ್ರ ಬಾರ್ಡರ್ ಗಲಾಟೆ, 2021ರಲ್ಲಿ KGಹಳ್ಳಿ DJL ಗಲಾಟೆ, ಮಂಡ್ಯದಲ್ಲಿ 2022 ಗಲಾಟೆ. ಇಷ್ಟೆಲ್ಲ ಗಲಾಟೆ ಬಿಜೆಪಿ ಅಧಿಕಾರದಲ್ಲಾಗಿತ್ತು. ಬಿಜೆಪಿ ಸರ್ಕಾರ ನೀವು DJಹಳ್ಳಿ KGಹಳ್ಳಿ ಇನ್ನೊಂದಷ್ಟೆಲ್ಲ ಹೇಳಿದ್ರ 100ಕ್ಕೆ 100 ಅದು ಒಂದೇ ಧರ್ಮದವ್ರು ಮಾಡಿದವರು. ಯಾರು ನೀವು ಎಲ್ಲರೂ ಕೇಸ್ ಯಾಕೆ ವಾಪಸ್ ತಗೊಂಡ್ರಿ? ನೀವೇ ಹೇಳ್ತೀರಾ ಯಾವದನ್ನ ಇನ್ವೆಸ್ಟಿಗೇಷನ್ ಏಜೆನ್ಸಿ ಹೇಳಿದೆ ಅದಕ್ಕೆ? ನೋ ಡೋಂಟ್ ಬಿ ಡಿಸ್ಕ್ರಿಮಿನೇಟೆಡ್, ಡೋಂಟ್ ಬಿ ಡಿಸ್ಕ್ರಿಮಿನೇಟೆಡ್. ಒಂದು ಗಲಭೆಯ ವಿಚಾರವಾಗಿ ಮಾತಾಡ್ತಾ ಗಲಾಟೆ ಆದಾಗ ಈಗ ಆಡಳಿತ ಮಾಡ್ತಾ ಇರೋದು ನೀವು, ನಿಮ್ಮನ್ನೇ ಪ್ರಶ್ನೆ. ಇಲ್ವಾ ಹೆಸರು? ಅವಕಾಶ ಕೊಡಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಂದನ್ನು ಪ್ರಶ್ನೆ ಮಾಡಬೇಕು. ಅವಕಾಶ ಕೊಟ್ಟಿದ್ದೀರಾ? ನಿಮ್ಮಲ್ಲಿ ಪೊಲೀಸ್ ವೈಫಲ್ಯ, ಇನ್ನೊಂದ್ ಕಡೆ ಇಂಟೆಲಿಜೆನ್ಸ್ ವೈಫಲ್ಯ. ನೀವು ಏನ್ ಮಾಡ್ತಾ ಇದ್ದೀರಾ? ಮತ್ತೊಂದ್ ಕಡೆ ಭ್ರಷ್ಟಾಚಾರ. ಅದಕ್ಕೆ ಮೊದಲೇ ಕ್ಲೈಮ್ ಮಾಡ್ಲಿಲ್ಲ ನೀವು. ಒಂದ್ ಕೆಲಸ ಮಾಡಿ, ಗುಪ್ತಚರ ಇಲಾಖೆಯ ಮಾಧ್ಯಮದವ್ರು ರಘು ಅವರೇ, ಡೂ ಒನ್ ಥಿಂಗ್. ಗುಪ್ತಚರ ಇಲಾಖೆ ನಮ್ ಕೈಲಿ ಹ್ಯಾಂಡಲ್ ಮಾಡಕ್ಕಾಗಲ್ಲ, ಮಾಧ್ಯಮದವ್ರಿಗೆ ಕೊಡ್ತೀವಿ ಅಂತ ಗುತ್ತಿಗೆ ಬರ್ಕೊಳ್ಳಿ. ಗುಪ್ತಚರ ಮಾಧ್ಯಮದವರು ನಾಲ್ಕರ ಅಂಗ ಅಂತ ಹೇಳ್ತೀರಾ? ತೋರಿಸ್ತಾ ಇದೀವಲ್ಲ. ನೀವು ಆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರಿ, ಆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರಿ. ವೈಯಕ್ತಿಕವಾಗಿ ಮಾತಾಡಲ್ಲ. ಆ ಹೆಣ್ಮಗ್ಳು ಏನೋ ವೃತ್ತಿ ಕೆಲ್ಸಕ್ಕೆ ಹೋಗ್ಬೇಕು ಅಂತಿದ್ದು, ಆ ಕೆಲ್ಸಕ್ಕೆ ಹೋಗೋ ಹೆಣ್ಮಗ್ಳು ಆ ಪ್ರೊಟೆಸ್ಟ್ ಹೆಂಗ್ ಹೋಗಿತ್ತು? ಅಂದ್ರೆ ಬಿಜೆಪಿ ಅವರು ಕರ್ಕೊಂಡೋಗಿರೋದು ಬಿಜೆಪಿ ಅವರು ದುಡ್ಡು ಕೊಟ್ಟು ಕರ್ಕೊಂಡೋಗಿರೋದು ಪ್ರೊಟೆಸ್ಟ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಬಿಜೆಪಿ ಅವರು ಈ ಇಂತ ಅಮಾಯಕರಿಗೆ ದುಡ್ಡು ಕೊಟ್ಟು ಕರ್ಸ್ಕೊಂಡು ಹೋಗ್ತಾರೆ. ನೀವು ಅದನ್ನ ಪ್ರೊಟೆಸ್ಟ್ ಮಾಡಬೇಕು. ಸರಿ ಅಂತಲ್ಲ. ಒಂದ್ ಸೆಕೆಂಡ್, ಆ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋದನ್ನ ಬಿಟ್ಟು ಯಾಕೆ ಆ ಪ್ರೊಟೆಸ್ಟ್ ಹೋಗಿದ್ಲು? ಹೊಟ್ಟೆಪಾಡಿಗೆ ಇಂತ ಅಮಾಯಕರನ್ನ ಕರ್ಕೊಂಡೋಗಿ ಅಮಾಯಕರನ್ನ ಗಲಾಟೆ ಕರ್ಕೊಂಡು ಬಿಡ್ತಾರಲ್ಲ, ಇವರಿಗೆ ನಾಚಿಕೆ ಆಗೋದಿಲ್ವಾ? ದುಡ್ಡು ಕೊಟ್ಬಿಟ್ಟು ಪಾಪ ಹೊಟ್ಟೆಪಾಡಿಗೆ ಜೀವನ ಮಾಡುವಂತ ಹೆಣ್ಮಕ್ಳುಗಳಿಗೆ ಕರ್ಕೊಂಡೋಗಿ ಅವ್ರ ಸರಿನಾ? ಅದು ಪ್ರೊಟೆಸ್ಟ್ ಕೇಳಿ. ಒಂದ್ ಸೆಕೆಂಡ್ ಸರ್, ಧರ್ಮದ ಪರವಾಗಿ ಹೋಗ್ತಾ ಇದ್ದಾರೆ ಅಂದ್ರೆ ದುಡ್ಡು ಇಸ್ಕೊಂಡು ಹೋಗ್ತಾರೆ.
ರೀ? ಯಾ- ಏನ್ರಿ ಹಿಂದೂ ಹೇಳ್ತಾ ಧರ್ಮಕ್ಕಲ್ಲ. ಇದ್ದೀರಾ? ಪಾಪ ದುಡ್ಡು ಹೊಟ್ಟೆ ಇಸ್ಕೊಂಡು ಪಾಡು- ಏನ್ರಿ ಒಂದ್ ನಿಮಿಷ, ಹೇಳ್ತಾ ಆ ಇದ್ದೀರಾ? ಹೊಟ್ಟೆ ಪಾಡಿಗೋಸ್ಕರ ಜೀವನ ಮಾಡೋ ಹೆಣ್ಮಕ್ಳನ್ನ ಈ ರೀತಿ ದುಡ್ಡು ಕೊಟ್ಟು ಮೇಡಮ್, ಹೋಗಿ protest ಮಾಡೋದು ನಾಚಿಕೆ ಆಗುತ್ತೆ BJP ಅವ್ರಿಗೆ. ಪ್ಲೀಸ್ ನನ್ಗೆ ಮಾತಾಡಕ್ಕೆ ಕರ್ಕೊಂಡು ಹೋಗ್ತೀರಾ? ನಾನು ಹೌದು ದುಡ್ಡು ಕೊಟ್ಟೆ ಕರ್ನಾಟಕದ ಎಷ್ಟು ಮೇಡಮ್, ಜನ ಸಿಗಾಕೊಂಡಿಲ್ಲ ಇವರು ಶೇಮ್ ಮಾಡ್ತಾ ಇದ್ದೀರಾ? ಇಡೀ ಹಿಂದೂ ಧರ್ಮಕ್ಕೆ ಶೇಮ್ ಮಾಡ್ತಾ ಇದ್ದೀರಾ ಅವ್ರೆ? ಹಿಂದೂ ಕೊಡ್ತೀನಿ ನಾನು ಉತ್ತರ ಇಡೀ ಹಿಂದೂ ಧರ್ಮಕ್ಕೆ ಶೇಮ್ ಮಾಡ್ತಾ ಇದ್ದೀರಾ ನೀವು? ಬಿಜೆಪಿ ನಾವು ನಿಜವಾದ ಮೇಡಮ್ ನಾನು ಉತ್ತರ ಕೊಡ್ತೀನಿ ಮೇಡಮ್ ಕಳ್ಳರುಗಳು ಆಯ್ತು